ನಮ್ಮ ಮನಸ್ಸಿನಲ್ಲಿ ಇರೋ ಚಂಚಲತೆಯೇ ನಮ್ಮ ಸಾಧನೆಗೆ ಅಡ್ಡಿಯಾಗೋದು. ಶ್ರದ್ಧೆಯ ಕೊರತೆ, ಏಕಾಗ್ರತೆಯ ಕೊರತೆಯಿಂದಲೇ ಯಾವುದೇ ಕೆಲಸವನ್ನು ಕೂಡ ಪರಿಪೂರ್ಣವಾಗಿ ಸರಿಯಾಗಿ ಮಾಡೋಕ್ಕಾಗದೇ ಇರಲಿಕ್ಕೆ ಕಾರಣ ಆಗೋದು. ಜಪಾನಿನಲ್ಲಿ ಚಹಾ ಮಾಡೋದು ಧ್ಯಾನದ ಒಂದು ಬಗೆ ಅಂತಲೇ ಭಾವಿಸ್ತಾರೆ. ಅದೊಂದು ವಿಶೇಷ ಕ್ರಿಯೆ. ಅದನ್ನು ಟೀ ಉತ್ಸವ ಅಂತಲೇ ಕರೆಯೋದು. ಬಹು ವರ್ಷಗಳ ಹಿಂದೆ ಒಸಾಕಾದಲ್ಲಿ ಒಬ್ಬ ಯಜಮಾನನಿದ್ದ. ಅವನ ಮನೆಯಲ್ಲೊಬ್ಬ ಚಹಾ ಮಾಡುವ ಸೇವಕನಿದ್ದ. ಅವನಷ್ಟು ಚೆನ್ನಾಗಿ ಚಹಾ ಮಾಡೋರು ಯಾರೂ ಇರಲಿಲ್ಲ. ಒಂದು ಬಾರಿ ಯಜಮಾನ ಯಾವುದೋ ಕೆಲಸಕ್ಕೆ ರಾಜಧಾನಿಗೆ ಹೋಗಬೇಕಾದ ಪ್ರಸಂಗ ಬಂತು. ಆತ ಚಹಾ ಮಾಡುವ ಸೇವಕನನ್ನು ತನ್ನ ಜೊತೆಗೆ ಬರ ಹೇಳ್ದ. ಆಗ ಸೇವಕ, ಸ್ವಾಮಿ, ದಾರಿಯಲ್ಲಿ ಕಳ್ಳಕಾಕರ ಹಾವಳಿ ಹೆಚ್ಚು. ನನಗೂ ಯುದ್ಧದ ಕಲೆ ಒಂಚೂರೂ ಗೊತ್ತಿಲ್ಲ. ನಾನು ಹೇಗೆ ಬದುಕೇನು ಅಂದ. ಯಜಮಾನ, ಚಿಂತೆ ಮಾಡಬೇಡ, ನಾನು ನಿನ್ನ ರಕ್ಷಣೆ ಮಾಡ್ತೀನಿ. ನೀನು ನಿನ್ನ ಸಮೂರಾಯ್ ಯೋಧರ ಹಾಗೆ ಬಟ್ಟೆ ಹಾಕೋ, ಸೊಂಟದಲ್ಲಿ ಖಡ್ಗ ಇಟ್ಕೋ, ನಡೆ ಅಂದ. ಅವನು ಹೇಳಿದ ಹಾಗೆ ಸಿದ್ಧನಾಗಿ ತನ್ನ ಚಹಾ ಪೆಟ್ಟಿಗೆಯನ್ನು ಹೊತ್ಕೊಂಡು ಸೇವಕ ನಡೆದ. ರಾಜಸ್ಥಾನ ತಲುಪುವವರೆಗೂ ಯಾವ ತೊಂದರೆಯೂ ಆಗಲಿಲ್ಲ. ಯಜಮಾನ ಕೆಲಸಕ್ಕೆ ಹೋದಾಗ ಸೇವಕ ಊರ ಹೊರಗೆ ವಾಯು ಸೇವನೆಗೆ ಅಂತ ಹೊರಟಿದ್ದ. ಮಾಲೀಕ ಹೇಳಿದಂತೆ ಸಮುರಾಯ್ ಯೋಧರ ಬಟ್ಟೆಯನ್ನು ಧರಿಸಿ ಖಡ್ಗವನ್ನು ಸೊಂಟದಲ್ಲಿ ಸಿಕ್ಕಿಸ್ಕೊಂಡಿದ್ದ. ಆಗ ಇವನೆದುರು ಒಬ್ಬ ದುಷ್ಟ ದರೋಡೆಕೋರ ಬಂದ. ಇವನನ್ನು ಕಂಡು, ಓಹೋ, ನೀನು ಯೋಧನು, ಹಾಗಾದರೆ ನನ್ನೊಡನೆ ಯುದ್ಧ ಮಾಡು ಅಂತ ಖಡ್ಗವನ್ನು ಇರಿದು ನಿಂತ. ಸೇವಕನ ಎದೆ ಒಡೆದು ಹೋಯಿತು. ಅಯ್ಯ, ನಾನು ಯೋಧನಲ್ಲ, ಕೇವಲ ಚಹಾ ಮಾಡುವವನು ಅಂದರೂ ಆತ ಕೇಳ್ತಾ ಇಲ್ಲ. ಸುಮ್ಮನೆ ಯೋಧರ ಬಟ್ಟೆಯನ್ನು ಹಾಕಿಕೊಂಡ ತಪ್ಪಿಗೆ ನನ್ನಿಂದ ಸಾಯಲು ಸಿದ್ಧನಾಗು ಅಂದ. ಆಗ ಸೇವಕ, ಸ್ವಾಮಿ, ನಮ್ಮ ಯಜಮಾನರು ಹೇಳಿದ ಕೆಲಸಗಳನ್ನು ಪೂರೈಸಿ ಸಂಜೆಗೆ ಇಲ್ಲಿಗೆ ಬರ್ತೀನಿ, ತಮ್ಮೊಂದಿಗೆ ಯುದ್ಧ ಮಾಡ್ತೀನಿ, ಇದು ನನ್ನ ವಚನ ಅಂದ. ಅವನು ಒಪ್ಕೊಂಡ. ಸಂಜೆ ತಪ್ಪದೆ ಬರುವಂತೆ ಹೇಳಿ ಹೋದ. ಸೇವಕ ಓಡ್ದ. ಆ ಊರಿನಲ್ಲಿದ್ದ ಶ್ರೇಷ್ಠ ಯುದ್ಧ ಶಾಲೆಗೆ ಹೋಗಿ ಮುಖ್ಯ ಗುರುಗಳ ಕಾಲಿನ ಮೇಲೆ ದೊಪ್ಪನೆ ಬಿದ್ದ. ತನಗೆ ಬಂದ ಕಷ್ಟವನ್ನು ಹೇಳಿಕೊಂಡು ಅತ್ತ. ಕಾಪಾಡಿ ಅಂತ ಕೇಳಿಕೊಂಡ. ಆ ಮುಖ್ಯ ಗುರು ಹುಬ್ಬೇರಿಸಿ, ಹೌದೇ, ನೀನು ಮಾಡಿದ ಚಹಾ ನಾನು ಕುಡಿಬೇಕಲ್ಲ, ಮಾಡಿಕೊಡು ಅಂದ. ಬಹುಶಃ ಇದೇ ನನ್ನ ಜೀವನದಲ್ಲಿ ಮಾಡುವ ಕೊನೆಯ ಚಹಾ ಅಂದ್ಕೊಂಡ ಸೇವಕ ತನ್ನ ಪೆಟ್ಟಿಗೆಯನ್ನು ತೆಗೆದ. ನಿಧಾನವಾಗಿ ಚಹಾ ಮಾಡ್ದ. ಇವನು ಅತ್ಯಂತ ಏಕಾಗ್ರತೆಯಿಂದ ನೀರನ್ನು ಕುದಿಸಿ ಚಹಾದ ಎಲೆಗಳನ್ನು ತೊಳೆದು ಕುದಿಸಿ ಸೋಸಿ ಅನೇಕ ಸಾಮಗ್ರಿಗಳನ್ನು ಕುಶಲತೆಯಿಂದ ಬೆರೆಸಿ ಚಹಾ ಮಾಡೋದನ್ನು ಗುರು ಗಮನಿಸಿದ. ನಂತರ ಅದನ್ನು ಕುಡಿದು ಹೇಳಿದ, ಇದರಷ್ಟು ಒಳ್ಳೆಯ ಚಹಾ ನಾನು ಜೀವನದಲ್ಲಿ ಕುಡಿದಿರಲಿಲ್ಲ. ನಿನ್ನನ್ನು ಯಾರು ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ಯಾವ ತರಬೇತಿಯೂ ಬೇಕಿಲ್ಲ. ನೀನು ಆ ದರೋಡೆಕೋರ ಹೇಳಿದ ಜಾಗಕ್ಕೆ ಹೋಗು. ಯಾವ ಏಕಾಗ್ರತೆಯಿಂದ ಚಹಾ ಮಾಡಿದೆಯೋ ಅದೇ ಏಕಾಗ್ರತೆಯಿಂದ ಯುದ್ಧಕ್ಕೆ ಸಿದ್ಧನಾಗು. ಸೇವಕ ಹೇಳಿದ ಸಮಯಕ್ಕೆ ನಿರ್ಧರಿತ ಸ್ಥಳಕ್ಕೆ ಹೋದ. ಪೂರ್ತಿ ಏಕಾಗ್ರತೆಯಿಂದ ಕೆಲಸ ಪ್ರಾರಂಭಿಸಿದ. ತಾನು ಹಾಕಿಕೊಂಡ ಬಟ್ಟೆಗಳನ್ನು ಒಂದೊಂದಾಗಿಯೇ ಬಿಚ್ಚಿದ. ಅವುಗಳನ್ನು ಸರಿಯಾಗಿ ಮಡಿಸಿಟ್ಟ. ಒಂದೊಂದಾಗಿಯೇ ಯೋಧರ ಬಟ್ಟೆಗಳನ್ನು ಧರಿಸಿದ. ಇವನ ಕಣ್ಣಿನಲ್ಲಿದ್ದ ಏಕಾಗ್ರತೆಯನ್ನು, ದೃಢತೆಯನ್ನು ದರೋಡೆಕೋರ ಗಮನಿಸ್ತಾ ಇದ್ದ. ಈತ ಖಡ್ಗವನ್ನು ಸೊಂಟಕ್ಕೆ ಕಟ್ಟಿದ ರೀತಿ, ಅದನ್ನು ಅಷ್ಟು ಜಾಗರೂಕತೆಯಿಂದ ಒರೆದಂತಹ ಹಿರಿದ ಶೈಲಿಯನ್ನು ಗಮನಿಸಿ ಓಡಿ ಬಂದು ಅವನ ಕಾಲಿಗೆ ಬಿದ್ದ. ನನ್ನನ್ನು ಬಿಟ್ಬಿಡು, ನಿನ್ನಷ್ಟು ಏಕಾಗ್ರ ಚಿತ್ತದ ಯೋಧನ ನಾನು ಕಂಡೇ ಇಲ್ಲ ಅಂತ ಎದ್ದು ಓಡಿ ಹೋದ. ಸೇವಕ ನಿಟ್ಟುಸಿರು ಬಿಟ್ಟು ಮನೆಗೆ ಬಂದ. ಆತ್ಮೀಯರೇ, ಇದೆಷ್ಟು ಅರ್ಥಪೂರ್ಣ ಕಥೆ ಅಂತ ಒಮ್ಮೆ ನೋಡಿ. ನಾವು ಯಾವುದೇ ಕೆಲಸವನ್ನು ಮಾಡಲಿ, ಆ ಕೆಲಸವನ್ನು ಶ್ರದ್ಧೆಯಿಂದ, ಪ್ರೀತಿಯಿಂದ, ಗೌರವದಿಂದ ಹಾಗೆ ಏಕಾಗ್ರತೆಯಿಂದ ಮಾಡೋದು ಕೂಡ ಅಷ್ಟೇ ಮುಖ್ಯ. ಚಹಾ ಮಾಡೋದಕ್ಕೂ ಯುದ್ಧ ಮಾಡುವುದಕ್ಕೂ ಇರುವ ಏಕಾಗ್ರತೆಯಲ್ಲಿ ಭಿನ್ನತೆ ಇಲ್ಲ. ಈ ಏಕಾಗ್ರತೆಯೇ ಎರಡರಲ್ಲೂ ಸಾಧನೆಗೆ ಕಾರಣ. ನಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಹಾಗೆ ಯುವ ಜನತೆಗೆ ಈ ಏಕಾಗ್ರತೆ ಬಂದುಬಿಟ್ರೆ ಎಷ್ಟು ಚಂದ ಅಲ್ವಾ?
ಅದನ್ನು ಪಡೆದುಕೊಂಡ್ರೆ ಯಾವ ಸಾಧನೆಯೂ ಕೂಡ ಕಷ್ಟವಾಗದೆ ಇರಲಿಕ್ಕೆ ಸಾಧ್ಯ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ. ಮೊದಲನೆಯ ಬಾರಿಗೆ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.